ಹೃದಯ ಆಘಾತ ಆಗ್ತದೆ ಅನ್ನೋದು ಹೃದಯ ರೋಗ ತಜ್ಞರು ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಆದರೆ ಹುಬ್ಬಳ್ಳಿಯ ಕಿಮ್ಸ್ನವರು ನಿನ್ನೆ ಒಂದು ವರದಿ ಮಾಡಿದ್ದಾರೆ. 8 ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಅದಕ್ಕೆ ಅವರ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿ ಮುಖ್ಯ ಕಾರಣ. ಸೊ ಅದಕ್ಕೆ ಪೂರಕ ಅಂಥೇಳಿ ನಿನ್ನೆ ಒಂದು ಘಟನೆ ನಡೆದಿತ್ತು. ಸುರತ್ಕಲ್ಲಲ್ಲಿ ಆಟ ಆಡ್ತಿರುವ ಹುಡುಗ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಈ ಅಧ್ಯಯನ ವರದಿ ಮತ್ತು ಹೃದಯ ತಜ್ಞರ ವರದಿ ಇದನ್ನು ಹೇಗೆ ತುಲನೆ ಮಾಡಿ ನೋಡ್ತಾ ಇದ್ದೀರಿ ಮತ್ತು ಏನು ಕ್ರಮ ಇದೆ ಅಂತ? ಇಲ್ಲ, ಇದನ್ನು ನಾವು ಕೂಡ ನೋಡಿ, ಇದೆಲ್ಲ ಸೈಂಟಿಫಿಕ್ ಮತ್ತು ಮೆಡಿಕಲ್ ಫೀಲ್ಡ್. ನಮಗೆ ಇದರ ಬಗ್ಗೆ ಜಾಸ್ತಿ ನೇರವಾಗಿ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವಿದಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ ಯಾರಿದ್ದಾರೆ ಅಥವಾ ಈ ರೀತಿ ಸಡನ್ನಾಗಿ ಇದು ನಿಗೂಢವಾಗಿ ನಾವು ಸಾವನ್ನಪ್ಪು ಆಗ್ತಾರೆ ಯಾಕೆ ಏನಂತ ಹೇಳಿಕೊಂಡು ನಾವು ಅದನ್ನು ನೋಡಬೇಕು. ಅಂತಿಮ ಎಲ್ಲ ಕೂಡ ಹಾರ್ಟ್ ಫೇಲ್ ಆಗೋದು ಏನಿದ್ರು ಕೂಡ ಹಾರ್ಟ್ ಫೇಲ್ ಆಗೋದು ಯಾರು ಕೂಡ ತೀರಿ ಹೋಗೋದಿಲ್ಲ. ಯಾಕೆ ಸಡನ್ನಾಗಿ ಇದು ಆಗ್ತದೆ, ಅದು ಲಾಂಗ್ ರನ್ನಲ್ಲಿ ಏನಾದ್ರು ಇದೆಯಾ, ಇದೆಲ್ಲ ಕೂಡ ನಾವು ಅದು ಸಂಬಂಧಪಟ್ಟಂಥ ತಜ್ಞರು ಏನಿದೆ ಯಾರಿದ್ದಾರ ಅವ್ರಿಗೆ ನಾವು ಅದನ್ನು ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ನಾವು ಹೇಳ್ತೇವೆ. ಒಟ್ಟೆ ನಮಗೆ ಅದು ಆಗಬಾರ್ದು ಇದಕ್ಕೆ. ಅದಕ್ಕಾಗಿ ಏನು ನಾವು ಒಂದು ಮಕ್ಕಳಿಗೆ ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಅದಕ್ಕಾಗಿ ಅವರ ಆಹಾರ ಪದ್ಧತಿ ಹೇಗಿರಬೇಕು, ಅದಕ್ಕಾಗಿ ನಾವು ಜಂಕ್ ಫುಡ್ಡನ್ನು ಬ್ಯಾನ್ ಮಾಡಿದ್ದು. ಜಂಕ್ ಫುಡ್ ಬ್ಯಾನ್ ಮಾಡೋದು ಯಾಕೆ, ಅವರ ಆಹಾರ ಪದ್ಧತಿ, ಅವರ ಜೀವನ ಶೈಲಿ, ಅವರ ಪರಿಸರ, ಇದಕ್ಕೆಲ್ಲ ಮಹತ್ವ ಕೊಟ್ಟು ನಾವು ಜೀವನ ಮಾಡಬೇಕು. ಯಾಕಂತೇಳಿ ಈ ರೀತಿಯ ಕಾರಣದಿಂದಾಗಿ ಇದನ್ನು ನಾವು ಹೆಚ್ಚು ಇವತ್ತು ನಾವು ಜನಜಾಗೃತಿ ನಾವು ಮೂಡಿಸ್ತೇವೆ. ಮಕ್ಕಳ ವಿಷಯದಲ್ಲಿ ಅಂದರೆ ಈ ಹೃದಯಾಘಾತದ ವಿಷಯದಲ್ಲಿ ಸರ್ಕಾರದ ಕ್ರಮಗಳ ಬಗ್ಗೆ ಏನಾದರೂ ರೀತಿಯಿದೆ ನೋಡಿ. ಅವರವರ ಆರೋಗ್ಯ ಅವರ ಕೈಯಲ್ಲಿ ಇರುವುದು. ಇದು ಯಾಕೆ ಆಗ್ತದೆ, ಏನಾಗ್ತದೆ ಅಂತ ನಾವು ಅದನ್ನು ತನಿಖೆ ಮಾಡ್ತೇವೆ. ನಾವು ತನಿಖೆ ಮಾಡಿದ ತಕ್ಷಣವೇ ಹೃದಯಾಘಾತ ಆಗೋದು ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಾವು ನಮ್ಮ ಜೀವನ ಶೈಲಿಯನ್ನು ಹೇಗಿರಬೇಕು, ಎಷ್ಟು ಟೆಸ್ಟ್ ಮಾಡಿಸಬೇಕು, ಯಾವ ರೀತಿ ಟೆಸ್ಟ್ ಮಾಡಿಸಬೇಕು, ಇದೆಲ್ಲ ಕೂಡ ಕಾರ್ಯಜನ ನಾವು ಹಾಕಿಸ್ತೇವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು ಎಲ್ಲ ರೂಪಿಸ್ಕೊಳ್ಬೇಕಾಗ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE.